Welcome our second PC science students. Now we are going to discuss third model paper. ಮೂರನೇ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಮಾಡೆಲ್ ಪೇಪರನ್ನು ನಾನು ತುಮಕೂರು ಡಿಸ್ಟಿಕ್ ಮ್ಯಾಥಮೆಟಿಕ್ಸ್ ಫೋರಮಿಂದ ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಒಂದು ಫ್ರೇಮ್ ಮಾಡಿದ್ದೇವೆ. ಇಟ್ ಹ್ಯಾಸ್ 7 ಮಾಡೆಲ್ ಪೇಪರ್ ಆಫ್ ವಿಚ್ 5 ಮಾಡೆಲ್ ಪೇಪರ್ ಆ್ಯಸ್ ಸೊಲ್ಯೂಷನ್. ಓಕೆ, ಈಗ ನಾನು ಫಸ್ಟ್ ಮಾಡೆಲ್ ಪೇಪರು ಮತ್ತು ಸೆಕೆಂಡ್ ಮಾಡೆಲ್ ಪೇಪರ್ನ ಆಲ್ರೆಡಿ ವಿತ್ ಸೊಲ್ಯೂಷನ್ ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಕರ್ನಾಟಕದ ಯಾವುದೇ ಸ್ಟೂಡೆಂಟ್ಸ್ ಬೇಕಾದ್ರೂ ಅದನ್ನು ಯುಟಿಲೈಸ್ ಮಾಡ್ಕೊಬೋದು. ಮತ್ತು ಅಟ್ ಪ್ರೆಸೆಂಟ್ ಸೆಕೆಂಡ್ PUC ಇರೋರಿಗೆ ಯುಟಿಲೈಸ್ ಆಗುತ್ತೆ. ಮತ್ತು ಫಸ್ಟ್ PUC ಹುಡುಗನ್ಸ್ ಪ್ರಮೋಟ್ ಆಗಿರೋದ್ರಿಂದ ಸುಮ್ಮನೆ ಅನ್ನೆಸರಿ ಕೋವಿಡ್ ಟೈಮನ್ನು ವೇಸ್ಟ್ ಮಾಡೋ ಬದಲು ಈಗ ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಹೋಗೋ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಲ್ಲ, ಯಾರು ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೀರಿ, ಈ ವಿಡಿಯೋಗಳನ್ನು ನೋಡಿ ಇದನ್ನು ಒಂದು ಕಡೆ ನೋಟ್ಸ್ ಮಾಡ್ಕೊಂಡ್ರೆ ಬೆಟರ್. ಓಕೆ, ನಾವು ಈಗ ಥರ್ಡ್ ಮಾಡೆಲ್ ಪೇಪರ್ ಪಾರ್ಟ್ ಎ, ಫಸ್ಟು ಸೆಕೆಂಡ್ ಆಲ್ರೆಡಿ ಕಂಪ್ಲೀಟೆಡ್. In third, part A, let star be the binary operation on n set of natural number given by A star B is equal to LCM of A and B. A star B ಅಂದರೆ LCM of A and B, least common factor of A and B. Find 20*16. ಈ ಥರದ ಪ್ರಾಬ್ಲಮ್ಸ್ ಆಲ್ರೆಡಿ ಫಸ್ಟ್ ಮಾಡೆಲ್ ಪೇಪರಲ್ಲೂ ಸೆಕೆಂಡ್ ಮಾಡೆಲ್ ಪೇಪರಲ್ಲೂ ರಿಪೀಟ್ ಆಗಿದೆ. ನಾವು 20*16 ಈಸ್ ಈಕ್ವಲ್ ಟು LCM ಆಫ್ 20 and 16. ಹೌ ಟು ಫೈಂಡ್ ಔಟ್ 20 and 16 ಅಂದಾಗ 4 5 20, 4 4 16, 5 4 20, 20 into 4 80. ಅದಕ್ಕೆ LCM ಆಫ್ 20 and 16 ಈಸ್ 80. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ರೈಟ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಒಟ್ಟು 6 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಇರುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಇನ್ವರ್ಸ್ ಆಫ್ ಕಾಟ್ ಎಕ್ಸ್. ಒಟ್ಟು 6 ಇರುತ್ತೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಓಕೆ, ದಟ್ ಈಸ್ ಈಕ್ವಲ್ ಟು ಕ್ಲೋಸ್ ಇಂಟರ್ವಲಲ್ಲೇ ಬರೀಬೇಕು. 0 to π ಕ್ಲೋಸ್ ಇಂಟರ್ವಲ್ಲೇ ಬರೀಬೇಕು. ಇದನ್ನು ಇನ್ಈಕ್ವಾಲಿಟಿ ಫಾರ್ಮಲ್ಲೂ ಬೇಕಾದ್ರೂ ಬರಿಬೋದು. ಈ ಥರ ಬರೆದ್ರೂ ನಡೆಯುತ್ತೆ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π, ಎಕ್ಸ್ ಗ್ರೇಟರ್ ಈಕ್ವಲ್ ಟು 0. ಎರಡರಲ್ಲಿ ಯಾವ ಥರ ಬೇಕಾದರೂ ಬರೀರಿ. ಇದು ಕ್ಲೋಸ್ ಇಂಟರ್ವಲ್ಲೇ ಆಗಿರ್ಬೋದು. ಓಪನ್ ಇಂಟರ್ವಲ್ ಬರೀಬಾರ್ದು. ದಿಸ್ ಈಸ್ ಇನ್ ಕ್ಲೋಸ್ ಇಂಟರ್ವಲ್, ನಾಟ್ ಇನ್ ಓಪನ್ ಇಂಟರ್ವಲ್. ನೆಕ್ಸ್ಟ್ ಥರ್ಡ್ ಒನ್, ಡಿಫೈನ್ ಸ್ಕೇಲಾರ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂತ ಕೇಳ್ತಾರೆ, ಸ್ಕೇಲಾರ್ ಮೆಟ್ರಿಕ್ಸು, ಐಡೆಂಟಿ ಮೆಟ್ರಿಕ್ಸು, ಸ್ಕ್ವೇರ್ ಮೆಟ್ರಿಕ್ಸು, ಎಲ್ಲ ಡೆಫಿನೇಷನ್ಸ್ ಇರುತ್ತೆ. ನಾವು ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ದಿ ಡಯಾಗನಲ್ ಮೆಟ್ರಿಕ್ಸ್ in which all the principal diagonal elements are equal. All the principal diagonal elements are equal, then it is called scalar matrix. ನಮಗೆ ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ಅಂತ ಗೊತ್ತಿರುತ್ತೆ. ಏನು ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ಸಪೋಸ್ 3 0 0 5, UPDE LPDE ಇವು 0 ಆಗಿರಬೇಕು. ಇವನ್ನ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದು ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನು ಬೇಕಾದರೂ ಆಗಿರಲಿ, ಬಟ್ UPDE ಮತ್ತು LPDE 0 ಆಗಿರಲೇಬೇಕು. ದಿಸ್ ಇಸ್ ಡಯಾಗನಲ್ ಮೆಟ್ರಿಕ್ಸ್. ಸ್ಕೇಲಾರ್ ಮೆಟ್ರಿಕ್ಸ್ ಏನು ಹೇಳ್ತಾ ಇದ್ದಾನೆ, ಇಟ್ ಇಸ್ ಅ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇವು ಸೇಮ್ ಇರಬೇಕು. ಇದನ್ನು ನಾವು ಸ್ಕೇಲಾರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದು 2x2 ಮೆಟ್ರಿಕ್ಸ್. 3x3ನಲ್ಲೂ ಬೇಕಾದ್ರೆ ಹೇಳ್ಬೋದು. 3 0 0 0 3 0 0 0 3. ದಿಸ್ ಈಸ್ ಡಯಾಗನಲ್ ಮೆಟ್ರಿಕ್ಸ್ ಆ್ಯಂಡ್ ಆಲ್ಸೋ ಸ್ಕೇಲಾರ್ ಮೆಟ್ರಿಕ್ಸ್. ಸ್ಕೇಲಾರ್ ಮೆಟ್ರಿಕ್ಸು ಆಗುತ್ತೆ, ಡಯಾಗನಲ್ ಮೆಟ್ರಿಕ್ಸು ಆಗುತ್ತೆ, ಸ್ಕ್ವೇರ್ ಮೆಟ್ರಿಕ್ಸು ಆಗುತ್ತೆ. ಓಕೆ, ನೆಕ್ಸ್ಟ್, find the value of x if determinant of 2 3 4 5
is equal to x 3 2x 5. This is second order determinant. This is also second order. We know that how to expansion of second order. First multiplication of the principal diagonal elements. And ಹಿಂಗೆ ಗುಣಿಸ್ಬೇಕಾದ್ರೆ ನಿಮ್ಮ ಹತ್ರ ಮೈನಸ್ ಇರುತ್ತೆ. ಮೈನಸ್ 12 is equal to 5 into x 5x minus 6x. Now like terms 10 minus 12 is nothing but minus 2. 5x minus 6x is nothing but minus x. Left minus to right minus get cancel. Remaining x is equal to 2 is the value of x. Now fifth one, if y is equal to tan of root x, find dy over dx, differentiation. ಈ ಥರ ಆಲ್ರೆಡಿ ರಿಪೀಟ್ ನಾನು ಫಸ್ಟ್ ಮಾಡಲ್ ಪೇಪರಲ್ಲಿ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಆಲ್ರೆಡಿ ಈ ಥರದ್ದು ಪ್ರಾಬ್ಲಮ್ಸ್ ರಿಪೀಟ್ ಆಗಿದೆ. ಅಲ್ಲಿ ಕಾಸ್ ರೂಟ್ ಎಕ್ಸೋ ಸೈನ್ ರೂಟ್ ಎಕ್ಸೋ ಇತ್ತು ಅನಿಸುತ್ತೆ. ಎನಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸೈನ್ ಕಾಸ್ ಟ್ಯಾನ್ ಸೀಕೆಂಡ್ ಕೊಸಿಕೆಂಡ್ ಕಾಟ್ ಯಾವ್ದು ಬೇಕಾದ್ರೂ ಕೊಡಲಿ ಮಾಡ್ತಕ್ಕಂಥ ಪ್ರೊಸೀಜರ್ ಒಂದೇ. ಈಗ ನಾವು ಟ್ಯಾನ್ ರೂಟ್ ಎಕ್ಸ್ ಮಾಡಿದ್ದೀವಿ ಅಂದರೆ ನೀವು ಸೈನು ಕಾಸು ಟ್ಯಾನು ಸೀಕೆಂಟು ಕೊಸಿಕೆಂಟ್ ಯಾವ್ದು ಹಾಕೊಂಡು ಮಾಡಿ ನಮ್ಮ ಪ್ರೊಸೀಜರ್ ಯೂಸ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿ ಅಂದಾಗ ನಾವು ಇದನ್ನು 3 ಥರ ಮಾಡ್ಬೋದು ಬೇಕಾದರೆ ನೋಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಫೈಂಡ್ dy ಓವರ್ dx ಅಂದಾಗ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ dy ಓವರ್ dx ಆರ್ ವೈ ಡ್ಯಾಶ್ ಆರ್ ವೈ 1. ಟ್ಯಾನ್ಗೆ ಡಿಫ್ರೆನ್ಷಿಯೇಷನ್ನು ಸೀಕೆಂಡ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್, ಚೈನ್ ರೂಲ್. ವಿ ನೋ ದ ಡೆರಿವೇಟಿವ್ ಆಫ್ ಫಂಕ್ಷನ್ ಆಫ್ ಎ ಫಂಕ್ಷನ್, ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್, ಚೈನ್ ರೂಲ್ ಯೂಸ್ ಮಾಡಬೇಕಾದ್ರೆ ಇಂಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. ನಾವು dy ಓವರ್ dx is equal to secant square of root x divided by 2 root x. ಇದು ಕ್ಯಾನ್ಸಲ್ ಮಾಡಬಾರ್ದು. ಓಕೆ, ಈ ಥರನೂ ಮಾಡ್ಬೋದು. ಇನ್ನೊಂದು ಥರ ಮಾಡಿದರೆ ನಾವು ಆ್ಯಸ್ ಯೂಶುವಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೀರಿ. ಬಿಕಾಸ್ y is a function of x. ನಾವು dy over dx is equal to secant square of root x into derivative of root x. ಇಲ್ಲಿರೋ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಬರೆದಿದ್ದೀವಿ. ಕ್ಯಾಪಿಟಲ್ ಡಿ ಅಂತ ಬೇಕಾದ್ರೂ ಬರಿಬೋದು, ಯಾಕೆಂದರೆ ಕ್ಯಾಪಿಟಲ್ ಡಿ ಅಂದರೆ ಡಿ ಬೈ ಡಿ ಎಕ್ಸ್ ಅಂತ, ಡಿಫರೆನ್ಷಿಯಲ್ ಆಪರೇಟರ್. ನಾವು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್, ನಾವು dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು secant square of root x into what is the derivative of root x? 1/2 root x. Therefore dy over dx is equal to secant square of root x by 2 root x. ಓಕೆ, ಇನ್ನೊಂದು ತಡ ಚೈನ್ ರೂಲ್ ಸಬ್ಡ್ಯೂಷನ್ ಮೆಥಡಲ್ಲೂ ಮಾಡ್ಬೋದು ಬೇಕಾದರೆ. ಈಗ y is equal to tan root x ಅಂತ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮೊದಲೇ ಅನ್ನಕೋಬೇಡಿ. ಟೇಕ್ u is equal to root x. ಇದನ್ನು ರೂಟ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಇನ್ ದ ಪ್ಲೇಸ್ ಆಫ್ ರೂಟ್ ಎಕ್ಸ್ ಏನು ಬೇಕಾದ್ರೂ ಇರಲಿ, ಟ್ಯಾನ್ ರೂಟ್ ಎಕ್ಸ್, ಟ್ಯಾನ್ 5x, ಟ್ಯಾನ್ ಆಫ್ ಟ್ಯಾನ್ ಎಕ್ಸ್, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೆಂಗನ ಇರಲಿ, ಯು ಈಸ್ ಈಕ್ವಲ್ ಟು ಟ್ಯಾನ್ ಆದಮೇಲೆ ಏನಿರುತ್ತೆ ಅದನ್ನು ಯು ಅಂತ ತೊಗೊಳ್ಳಿ. ಅಥವಾ ಸೈನ್ ಆಫ್, ಕಾಸ್ ಆಫ್, ಟ್ಯಾನ್ ಆಫ್, ಸೀಕೆಂಡ್ ಆಫ್ ಏನನ್ನ ಇರಲಿ ಸಬ್ಡ್ಯೂಷನ್ ಮೆಥಡಲ್ಲಿ ಮಾಡ್ಬೋದು. ಈಗ ಯು ಈಸ್ ಈಕ್ವಲ್ ಟು ರೂಟ್ ಎಕ್ಸ್, ಅದಕ್ಕೆ ವೈ ಈಸ್ ಈಕ್ವಲ್ ಟು ಟ್ಯಾನ್ ಯು ಅಂತ ತೊಗೊಂಡಿದ್ದೇನೆ. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಯು ಅನ್ನೋ ಬದಲು ಝೆಡ್ ತಗೊಳ್ಳಿ, ಪಿ ತಗೊಳ್ಳಿ, ಕ್ಯೂ, ಟೇಕ್ ಯುವರ್ ಓನ್ ಲೆಟರ್. ಸೇಮ್ ತಗೊಳ್ಕೋಬೇಡಿ, ಇದು ವೈ ಅಂತ ಇರುತ್ತಲ್ಲ ಆಲ್ರೆಡಿ ಅದನ್ನು ತಗೊಳ್ಕೋಬೇಡಿ. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಅನ್ನೋಕೋಬಾರ್ದು, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾಕಂದ್ರೆ ನಮಗೆ ರಿಕ್ವೈರ್ಡ್ ಡಿ ವೈ ಓವರ್ ಡಿ ಎಕ್ಸ್ ಬೇಕು. ಅದಕ್ಕೋಸ್ಕರ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ secant ಸ್ಕ್ವೇರ್ ಯು ಇಂಟು ಯುಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಡಿ ಯು ಬೈ ಡಿ ಎಕ್ಸ್ ಆಯಿತು. ನಾವು ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು secant ಸ್ಕ್ವಯರ್ ಯು ಅಂದರೆ ರೂಟ್ ಎಕ್ಸ್. ಮತ್ತು ಡಿ ಯು ಬೈ ಡಿ ಎಕ್ಸ್ ಬೇಕಲ್ಲ ಸರ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್. ಅಲ್ಲಿಗೆ ಡಿ ಯು ಬೈ ಡಿ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. Therefore dy over dx is equal to, ಇಲ್ಲಿಯೇ ಬೇಕಾದ್ರೂ ಸ್ಟಾಪ್ ಮಾಡಿ, ಇನ್ನೊಂದು ಸ್ಟೆಪ್ ಬರೆದ್ರೆ secant ಸ್ಕ್ವಯರ್ ಆಫ್ ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್. ಹಾಗೆ 3 ಮೆಥಡಲ್ಲಿ ಫಸ್ಟ್ ಒಂದು ಮಾಡಿವಲ್ವ, ಬೆಟ್ರ್ ಅಂದರೆ ಆ ಥರ ಮಾಡಿದ್ರೆ ಒಳ್ಳೆಯದು. 1 ಮಾರ್ಕ್ಸ್ಗೆಲ್ಲ ಕೇಳಿದಾಗ ಇದೆಲ್ಲ ಟೈಮ್ ಕಿಲ್ ಆಗುತ್ತೆ ಅಂತ ಈ ಥರ ಮಾಡಬೇಡಿ ಅಂತ ಹೇಳ್ತೀವಿ, ಮಾಡಲೇಬೇಡಿ ಅಂತ ಹೇಳಲ್ಲ. ಓಕೆ,
ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈಗ ಟ್ಯಾನ್ ರೂಟ್ ಎಕ್ಸ್ ಕಾಸ್ ರೂಟ್ ಎಕ್ಸ್ ಮಾಡಿ, ಸೈನ್ ರೂಟ್ ಎಕ್ಸ್ ಮಾಡಿ, ಸೀಕೆಂಡ್ ಆಫ್ ರೂಟ್ ಎಕ್ಸ್ ಮಾಡಿ, ಕೊಸಿಕೆಂಡ್ ಆಫ್ ರೂಟ್ ಎಕ್ಸ್ ಮಾಡಿ, ಕಾಟ್ ಆಫ್ ರೂಟ್ ಎಕ್ಸ್ ಮಾಡಿ. ಅದೇ ಥರ ಟ್ಯಾನ್ ರೂಟ್ ಎಕ್ಸ್ ಜಾಗದಲ್ಲಿ ಟ್ಯಾನ್ ಆಫ್ ಲಾಗ್ ಎಕ್ಸ್ ಅಥವಾ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x - 5 ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಓಕೆ, ಯು ಅಂತ ತಗೊಂಡೆ ಬೇಕಾದ್ರೆ ಮಾಡಿ ಸಬ್ಡಿವಿಷನ್ ಮೆಥಡಲ್ಲಿ. ನೆಕ್ಸ್ಟ್ ಫಿಫ್ತ್ ಆಯಿತು. ಸಿಕ್ಸ್ತ್ ಒನ್ ಇಂಟಿಗ್ರೇಷನ್ ಪ್ರಾಬ್ಲಮ್ಮು. ಇಂಡೆಫಿನೆಟ್ ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಆರ್ ಮಲ್ಟಿಪ್ಲೈಡ್ ಬೈ ಸೀಕೆಂಟ್ ಎಕ್ಸ್. ಸೀಕೆಂಟ್ ಎಕ್ಸಿಂದ ಇವೆರಡು ಗುಣಿಸಿ ಮಲ್ಟಿಪ್ಲಿಕೇಶನ್ ಮಾಡಿ. ನಾವು ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ನಾವು ವಿ ನೋ ದಟ್ ಡೈರೆಕ್ಟಾಗಿದೆ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಪ್ಲಸ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್. Find the unit vector in the direction of the vector A is equal to given vector A is equal to I cap plus J cap plus 2K cap. ಇದು ವೆಕ್ಟರ್. Find the unit vector ಅಂದರೆ we know that the formula of A cap is equal to vector A divided by magnitude of this vector. ರಿಪೀಟೆಡ್ ಆಗಿದೆ. ಫಸ್ಟ್ ಮಾಡಲ್ ಪೇಪರು ಮತ್ತು ಸೆಕೆಂಡ್ ಮಾಡಲ್ ಪೇಪರಲ್ಲಿ ರಿಪೀಟೆಡ್ ಇದು. ವೆಕ್ಟರ್ ಎ ಎಂದಾಗ ಇಲ್ಲೇನು ಕೊಟ್ಟಿರ್ತಾರೆ, ಅದು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ plus 2k cap by root of magnitude of the vector ಅಂದಾಗ ನಾವು root of what are the components 1 1 2 1 square 1 1 square 1 2 square 4 I coefficient 1 j coefficient 1 I coefficient 1 ಅದನ್ನು ಸ್ಕ್ವೇರ್ ಮಾಡ್ರೆ 1 j coefficient 1 1 square 1 k coefficient 2 2 square 4. now I cap ಇದು 1 plus 1 2 2 plus 4 6 ಅದನ್ನು 1 by root 6 into I cap plus j cap plus 2k cap. This is A cap. ಓಕೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಐ ಪ್ಲಸ್ ಜೆ ಪ್ಲಸ್ 2k ಇದೆ. ಐ ಪ್ಲಸ್ ಜೆ ಮೈನಸ್ 2k ತಗೊಳ್ಳಿ. ಕಾಂಪೊನೆಂಟ್ಸು ಚೇಂಜ್ ಮಾಡ್ಕೊಳ್ಳಿ. 3i ಪ್ಲಸ್ 4j ಮೈನಸ್ 2k ಕಾಂಪೊನೆಂಟ್ಸ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಐ ಜೆ ಕೆ ಸೇಮ್ ಇರಲಿ ಬೇಕಾದರೆ. ನೆಕ್ಸ್ಟು eighth one. If a line makes angle 90 degree, 60 degree and 30 degree with positive direction of x, y and z axis. Now ಅಂದಾಗ ನಾವು ಡೈರೆಕ್ಷನ್ cosines are in 3-dimensional geometry. Direction cosines are L, M, N. L ಅಂದರೆ cos alpha, cos beta, cos gamma. ಕಾಸ್ ಆಲ್ಫಾ ಅಂದರೆ 90 ಡಿಗ್ರಿ, ಕಾಸ್ ಬೀಟಾ ಅಂದರೆ 60 ಡಿಗ್ರಿ, ಕಾಸ್ ಗಾಮಾ ಅಂದರೆ 30 ಡಿಗ್ರಿ. ಬೇಕಾದ್ರೆ ಇದನ್ನು ರೇಡಿಯನ್ ಫಾರ್ಮಲ್ಲಿ ಬೇಕಾದ್ರೂ ಕೊಡ್ಬೋದು. ಇನ್ಸ್ಟೆಡ್ ಆಫ್ 90 ಡಿಗ್ರಿ π/2, 60 ಡಿಗ್ರಿ ಬದಲಾಗಿ ಅಂತ ಕೊಡ್ಬೋದು π/3, 30 ಡಿಗ್ರಿ π/6 ಅಂತ ಬೇಕಾದ್ರೂ ಕೊಡ್ಬೋದು. ನಾವು ಕಾಸ್ 90 0, ಕಾಸ್ 30 1/2, cos 30 root 3/2. The direction cosines are 0, 1/2, root 3/2. ಟೇಬಲ್ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟ್ ಪೀಸಿನಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡ್ ಆ್ಯಂಗಲ್ಸ್ ಅಂತ ಏನಿದೆ ಟೇಬಲ್ಲು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕದು. ನೆಕ್ಸ್ಟ್ 9ನೇದು ಡಿಫೈನ್ ಫೀಸಿಬಲ್ ರೀಜನ್ ಇನ್ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಒಂದು 7-8 ಡೆಫಿನೇಷನ್ಸ್ ಇದೆ, ಎಲ್ಲನೂ ಪ್ರಾಕ್ಟೀಸ್ ಮಾಡಬೇಕದು. ಏನು ಡಿಫೈನ್ ಫೀಸಿಬಲ್ ರೀಜನ್. ದ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ all the constraints or inequalities or restrictions including non-negative constraints or inequalities or restrictions. ಯಾವು non-negative inequalities? x greater than or equal to 0, y greater than or equal to 0 of LPP is called feasible region in
LPP is called feasible region. The common region determined by all the constraints including non-negative constraints ಯಾವ್ಯಾವು x greater than or equal to 0, y greater than or equal to 0 of LPP is called feasible region. ಅಲ್ಲಿ 6 ಡೆಫಿನೇಷನ್ಸ್ ಬರುತ್ತೆ LPP ನಲ್ಲಿ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ. 10th one, probability question. Compute probability of E by F. Question: given probability of F is equal to 0.5, probability of E intersection F or F intersection E, A intersection B is always equal to B intersection A. First PC set theory ನಲ್ಲಿದೆ 0.32. ಪ್ರಾಬಬಿಲಿಟಿ ನಲ್ಲಿ ಫಾರ್ಮುಲಾ ಇದೆ, ಪ್ರಾಬಬಿಲಿಟಿ ಆಫ್ E by F is equal to probability of E intersection F by probability of F. That is equal to probability of E intersection 0.32 by 0.5 is equal to ಕ್ಯಾಲ್ಕುಲೇಟರ್ ಇರುತ್ತೆ, ಅದು ಇರುತ್ತೆ ಎಕ್ಸಾಮಿನೇಷನ್ಗೆ ಸಿಂಪಲ್ ಕ್ಯಾಲ್ಕುಲೇಟ್ರು 0.64 ಡಿವೈಡ್ ಮಾಡಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಡಿವೈಡ್ ಮಾಡಿಡಿ. ನೆಕ್ಸ್ಟ್ ಅಲ್ಲಿಗೆ ಕಂಪಲ್ಸರಿ ಕ್ವಶನ್ಸು 10 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಥರ್ಡ್ ಮಾಡಲ್ ಪೇಪರಲ್ಲಿ 10 ಕಂಪಲ್ಸರಿ ಕ್ವಶನ್ಸ್ ಚೆನ್ನಾಗಿ ಔಟ್ ಆಫ್ ತೆಗಿಬೇಕು, 100ಕ್ಕೆ 100 ತೆಗಿಬೇಕು ಅಂದರೆ ಫಸ್ಟ್ ಮೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ನು ಸೆಕೆಂಡ್ ಮೇನಲ್ಲಿ ಚಾಯ್ಸ್ ಇರುತ್ತೆ, ಥರ್ಡ್ ಬಿ ಪಾರ್ಟಲ್ಲಿ ಚಾಯ್ಸ್ ಇರುತ್ತೆ, ಸಿ ಪಾರ್ಟಲ್ಲಿ ಚಾಯ್ಸ್ ಇರುತ್ತೆ, ಡಿ ಪಾರ್ಟಲ್ಲಿ ಚಾಯ್ಸ್ ಇರುತ್ತೆ. ಇನ್ನು ಪಾರ್ಟ್ ಇನಲ್ಲಿ 49 AB ಬೇಕಾದ್ರೂ ಬರಿಬೋದು, 50 AB ಬೇಕಾದ್ರೂ ಬರಿಬೋದು, ಎಲ್ಲ ಕಡೆ ಚಾಯ್ಸ್ ಇರುತ್ತೆ. ಫಸ್ಟ್ ಮೇನ್ ಔಟ್ ಆಫ್ ತೆಗಿಬೇಕು ಅಂದರೆ ಯು ಮಸ್ಟ್ ಕಾನ್ಸಂಟ್ರೇಷನ್ ಆನ್ ಫಸ್ಟ್ ಮೇನ್ ಫಾರ್ 100 ಔಟ್ ಆಫ್ 100. ನೆಕ್ಸ್ಟ್ ಇನ್ ಥರ್ಡ್ ಮಾಡಲ್ ಪೇಪರ್ ಪಾರ್ಟ್ ಬಿ ನಲ್ಲಿ ಲೆಟ್ ಸ್ಟಾರ್ ಬಿ ದಿ ಬೈನರಿ ಆಪರೇಷನ್ ಆನ್ ಕ್ಯೂ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಡಿಫೈನ್ಡ್ ಬೈ A star B is equal to AB plus 1 for all AB belongs to Q. Determine whether star is associative or not. ಅಸೋಸಿಯೇಟಿವ್ ಆಗುತ್ತಾ ಅಥವಾ ಇಲ್ವಾ? ನಾವು ಫಸ್ಟ್ ಸೆಕೆಂಡ್ ಮಾಡಲ್ ಪೇಪರ್ ಅಥವಾ ಫಸ್ಟ್ ಮಾಡಲ್ ಪೇಪರ್ ಅದು ರಿಪೀಟ್ ಆಗಿದೆ. ನಾವು ಆದಷ್ಟು ನಾವೇನು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮ್ ಅಂತ ಏನಿದೆ, ನಾವು ಒಂದು ಬುಕ್ಕನ್ನು ಫ್ರೇಮ್ ಮಾಡಿದ್ದೀವಿ, ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಹೇಳ್ಬಿಟ್ಟು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ನಾವು ತುಮಕೂರು ಡಿಸ್ಟ್ರಿಕ್ಕಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಎಲ್ಲ ತಾಲೂಕು ಡಿಸ್ಟ್ರಿಕ್ ವೈಸ್ ಯಾವ್ಯಾವ ಸೈನ್ಸ್ ಕಾಲೇಜಸ್ ಇದೆ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ತಲುಪಿದೆ ಅಂದ್ಕೊಂಡಿದ್ದೀವಿ, ನಾವು ಯುಟಿಲೈಸ್ ಮಾಡ್ಕೊಬೇಕು ಅದನ್ನು. ಅಟ್ ದ ಸೇಮ್ ಟೈಮ್ ಕರ್ನಾಟಕದ ಸೆಕೆಂಡ್ PG ಸ್ಟೂಡೆಂಟ್ಸ್ ಯಾರಾದರೂ ಇಫ್ ನೀಡ್ ಅಂದರೆ ತುಮಕೂರು ಡಿಸ್ಟ್ರಿಕ್ಕಲ್ಲಿರ್ತಕ್ಕಂಥ ಲೆಕ್ಚರರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಇಲ್ಲ ಅಂದರೂ ಯಾರಾದರೂ ಸ್ಟೂಡೆಂಟ್ಸ್ ಲಿಂಕ್ ಇದ್ದರೂ ಕಲೆಕ್ಟ್ ಮಾಡ್ಕೊಬೋದು. ನಾವು ಆ ಮಾಡಲ್ ಪೇಪರ್ನೇ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇದನ್ನು ರೆಫರ್ ಮಾಡ್ತೀವಿ ಅಂದರೆ ಇನ್ನೂ ಟೈಮ್ ಇದೆ, ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡು ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡ್ಕೊಬೋದು. ಬಟ್ ತುಮಕೂರು ಡಿಸ್ಟ್ರಿಕ್ಕಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಬುಕ್ಸ್ ತಲುಪಿಸಿ. ತುಮಕೂರು ಡಿಸ್ಟ್ರಿಕ್ಟ್ ಫೋರಮಿಂದ ಮ್ಯಾಥಮೆಟಿಕ್ಸ್ ಹೆಲ್ಪಿಂಗ್ ಹ್ಯಾಂಡ್ ಬುಕ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚೆನ್ನಾಗಿದೆ ಬುಕ್ಕು. ಈಗ ಅಸೋಸಿಯೇಟಿವ್ ಲಾ, ನಾನು ಆಲ್ರೆಡಿ ಅಸೋಸಿಯೇಟಿವ್ ಲಾ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿದೆ. ಫಾರ್ ಆಲ್ ABC ಬಿಲಾಂಗ್ಸ್ ಟು Q ಕಂಡೀಷನ್ A star of B star C is equal to A star B star C. This is the condition for associative law. ಲೆಫ್ಟ್ ಸೈಡು ತೊಗೊಬೇಕು, ರೈಟ್ ಸೈಡು ತೊಗೊಬೇಕು. ಫ್ರಮ್ 1 to 2 ಈಕ್ವಲ್ ಆದರೆ ಅಸೋಸಿಯೇಟಿವ್ ಲಾ ಅಂತ ಬರೀರಿ. ಈಕ್ವಲ್ ಆಗಲಿ ಅಂದರೆ ಈಸ್ ನಾಟ್ ಅಸೋಸಿಯೇಟಿವ್ ಲಾ ಅಂತ ಬರೀರಿ. ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಅಥವಾ A star of B star C ನೋಡ್ತಾ ಇರಿ. A star of ನೋಡಿ ಈ ಕಂಡೀಷನ್ಸ್ಗೆ ಹೋಗ್ಬೇಕು ನಾವು. A star B is equal to AB plus 1. B star C ಅಂದ್ರೇನು? AB ಜಾಗದಲ್ಲಿ BC plus 1. ನಾವು A star ಈ BC plus 1ಅನ್ನು ಪುಟ್ X is equal to BC plus 1 ಅಂತ ತಗೊಳ್ತೇನೆ. ನೀವೇನು ಬೇಕಾದ್ರೂ ತಗೊಳ್ಳಿ, ಎಕ್ಸೇ ತಗೊಬೇಕು ಅಂತ ರೂಲ್ಸ್ ಏನಿಲ್ಲ. ಅದು A star X ಆಯಿತು. ಎಗೇನ್ ಬೈ ಯೂಸಿಂಗ್ ದಿಸ್ ಕಂಡೀಷನ್ ಅವ್ರು ಏನು ಡಿಫೈನ್ ಮಾಡಿರ್ತಾರೆ ಆ ಕಂಡೀಷನನ್ನು ಯೂಸ್ ಮಾಡ್ಕೊಬೇಕು. A star B is equal to AB plus 1, A star X ಅಂದರೆ AX plus 1. ನಾವು ಇಟ್ ಇಂಪ್ಲೈಸ್ A ಇಂಟು X ಅಂದರೆ ಇಲ್ಲೇನು ತೊಗೊಂಡಿರ್ತೀರಿ, BC plus 1 ಔಟ್ಸೈಡ್ ಇರುತ್ತೆ. ನಾವು BC plus 1 ಆರ್ ಮಲ್ಟಿಪ್ಲೈಡ್ ಬೈ ABC plus A into 1A plus 1. ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ABC plus A plus 1 ಲೆಫ್ಟ್ ಸೈಡ್ ಆಯಿತು.
ನೆಕ್ಸ್ಟ್ RHS ತಗೊಂತೀನಿ ಈಗ. ರೈಟ್ ಹ್ಯಾಂಡ್ ಸೈಡ್ A ಸ್ಟಾರ್ B ಸ್ಟಾರ್ C, A ಸ್ಟಾರ್ B ಸ್ಟಾರ್ C. ಇಲ್ಲಿ ಆಲ್ರೆಡಿ A ಸ್ಟಾರ್ B ಇದೆ. ವಾಟ್ ಇಸ್ A ಸ್ಟಾರ್ B? AB ಪ್ಲಸ್ 1 ಸ್ಟಾರ್ C. ನಾವು ವೇರ್ ಇಲ್ಲಿ ಬರೀತೇನೆ ಪ್ಲೇಸ್ಗೋಸ್ಕರ. ವೇರ್ y ಈಸ್ ಈಕ್ವಲ್ ಟು AB ಪ್ಲಸ್ 1, AB ಪ್ಲಸ್ 1 y ಅಂತ ಡಿನೋಟ್ ಮಾಡ್ಕೊಂಡಿದ್ದೇನೆ. y ಸ್ಟಾರ್ C ಆಯಿತು. y ಸ್ಟಾರ್ C ಅಂದರೆ ಏನು? A ಸ್ಟಾರ್ B ಈಸ್ ಈಕ್ವಲ್ ಟು AB ಪ್ಲಸ್ 1, y ಸ್ಟಾರ್ C ಅಂದರೆ YC ಪ್ಲಸ್ 1, YC ಪ್ಲಸ್ 1. ನಾವು y ಇಂಟು C, C ಇಂಟು y ಅಂದರೆ AB ಪ್ಲಸ್ 1 ಪ್ಲಸ್ 1. ನಾವು ಇದು ಆಲ್ರೆಡಿ ಲೆಫ್ಟ್ ಸೈಡ್ ಗೊತ್ತಿರಬೇಕು. ABC ಪ್ಲಸ್ A ಪ್ಲಸ್ 1. ನಾವು AB ಇಂಟು C, ABC ಪ್ಲಸ್ C ಇಂಟು 1C ಪ್ಲಸ್ 1. ದಿಸ್ ಇಸ್ RHS. RHS ಏನು ಬಂದಿದೆ? ABC ಪ್ಲಸ್ C ಪ್ಲಸ್ 1. ಇದನ್ನು 1 ಅಂತ ಕರೆದಿರ್ತೇನೆ, ಇದು 2 ಅಂತ ಕರೆದಿರ್ತೇನೆ. ABC ಪ್ಲಸ್ A ಪ್ಲಸ್ 1 ಲೆಫ್ಟ್ ಸೈಡ್ ಕಾಲ್ ಇಟ್ ಎಸ್ 1. ರೈಟ್ ಸೈಡ್ ABC ಪ್ಲಸ್ C ಪ್ಲಸ್ 1 ರೈಟ್ ಸೈಡ್ ಕಾಲ್ ಇಟ್ ಎಸ್ 2. ಎರಡು ಈಕ್ವಲ್ ಆಗಿದೆಯಾ? ಇಲ್ಲ. ಏನು ಬಂದಿದೆ ರೈಟ್ ಸೈಡು? ABC ಪ್ಲಸ್ C ಪ್ಲಸ್ 1. ಲೆಫ್ಟ್ ಸೈಡು ABC ಪ್ಲಸ್ A ಪ್ಲಸ್ 1. 1 and 2 ಆರ್ ನಾಟ್ ಈಕ್ವಲ್. 1 and 2 ಫ್ರಮ್ 1 and 2 ಆರ್ ನಾಟ್ ಈಕ್ವಲ್. ದೇರ್ ಫೋರ್ ಎರಡು ಈಕ್ವಲ್ ಆಗಿಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ನಾಟ್ ಈಕ್ವಲ್ ಟು RHS. ದೇರ್ ಫೋರ್ ಅಸೋಸಿಯೇಟಿವ್ ಲಾ ಈಸ್ ನಾಟ್ ಹೋಲ್ಡ್ಸ್ ಗುಡ್. ಲಾಸ್ಟ್ಗೆ ಕನ್ಕ್ಲೂಷನ್, ಅಸೋಸಿಯೇಟಿವ್ ಲಾ ಈಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ಬರೀಬೇಕು. ನೆಕ್ಸ್ಟ್ find the value of, ಇದು 11th one actually, 12. Find the value of cos inverse of 1 by 2 plus 2 sin inverse of 1 by 2. Cos inverse of 1 by 2 plus 2 sin inverse of 1 by 2. ನಾನು ಆಲ್ರೆಡಿ ಹೇಳಿದ್ದೇನೆ, ಟೇಬಲ್ ಪರ್ಫೆಕ್ಟಾಗಿ ಗೊತ್ತಿದ್ರೆ ಡೈರೆಕ್ಟಾಗಿ ಬರಿಬೋದು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 1 by 2? ಪೈ ಬೈ 3 ಪ್ಲಸ್ 2 ಇಂಟು ಈ 2 ಕ್ಯಾನ್ಸಲ್ ಮಾಡಿಬಿಟ್ಟಿರ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1 by 2? ಪೈ ಬೈ 6. ಪೈ ಬೈ 3 ಪ್ಲಸ್ 2 1s 2 3s ಪೈ ಬೈ 3. ಅಲ್ಲಿಗೆ 3 ಅಪಾನ್ ಡಿನಾಮಿನೇಟರ್ ಸೇಮ್ ಇದೆ. ಪೈ ಪ್ಲಸ್ ಪೈ 2 ಪೈ. 2 ಪೈ ಬೈ 3 ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 1 by 2 ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1 by 2. ಓಕೆ, ಚೆನ್ನಾಗಿ ಗೊತ್ತಿರ್ಬೇಕು, ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 1 by 2. 60 ಡಿಗ್ರಿ ಅಂದರೆ ಒಂದೇ, ಪೈ ಬೈ 3 ಅಂದರೆ ಒಂದೇ. ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು 1 by 2. ಪೈ ಬೈ 6 ಅಂತ ಬೇಕಾದ್ರೂ ಕರಿಬೋದು. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices A point 3,8, B point 4,2, C point 5,1. ವರ್ಟಿಸಸ್ಸನ್ನು ಕರೆಕ್ಟಾಗಿ ಬರ್ಕೊಬೇಕು. ಪಾಯಿಂಟ್ A 3,8 ಮೈನಸ್ 4,2 5,1 ಎಲ್ಲ ಮಾಡಲ್ ಪೇಪರಲ್ಲೂ ಇದ್ದೇ ಇರುತ್ತೆ. ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are 3,8 minus 4,2 5,1 by using determinant method. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ಬೋದು ಏರಿಯಾ ಕೊಟ್ಟು, ಅಥವಾ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ whose vertices ಅಂತ ಕೇಳ್ಬೋದು. ಓಕೆ, ಏರಿಯಾ ಕೊಟ್ಟು ಕೆ ವ್ಯಾಲ್ಯೂ ಕೇಳ್ತಾನೆ, ಅಥವಾ ಏರಿಯಾನೇ 3 ವರ್ಟಿಸಸ್ ಕೊಟ್ಟು ಏರಿಯಾ ಕಂಟ್ರಿ ಅಂತ ಕೇಳ್ಬೋದು ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್ whose vertices are ABC ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂದಾಗ 1 by 2 ಇಂಟು ಫಸ್ಟ್ ಪಾಯಿಂಟ್ x1 y1 1, ಸೆಕೆಂಡ್ ಪಾಯಿಂಟ್ x2 y2 1, x3 y3 1. ದಿಸ್ ಇಸ್ ದ ಫಾರ್ಮುಲಾ. ನಾವು ಏರಿಯಾ ಆಫ್ ಟ್ರಯಾಂಗಲ್ whose vertices are ABC ಈಸ್ ಈಕ್ವಲ್ ಟು ಈ ಸಿಂಬಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ 3,8 3 8 1, ಸೆಕೆಂಡ್ ಪಾಯಿಂಟ್ ಮೈನಸ್ 4 2 1, ಥರ್ಡ್ ಪಾಯಿಂಟ್ 5 5 1 1. Again third order determinant by using plus minus plus is equal to 1 by 2 into expansion ಮಾಡೋದು ಗೊತ್ತಿದೆ. 3 into minus 8 into plus 1 into position of 3 first of first column 2 minus 1 1 ಡಿಕ್ಲೇರ್ ಮಾಡಿಬೇಕಾದ್ರೆ
minus 8 into first or second column, minus 4, minus 5, minus 9, first or third column 1 into minus 4, minus 10, minus 14, 1 by 2 into 3 into 1, 3, minus into minus plus into both 72, minus 14. Now that is equal to 72 plus 3, 75. Calculator use ಮಾಡಿ. Minus 14, 1, 6 plus 61, 61 by 2 square units. Unit ಬರೀಬೇಕು. What is the unit of area? Square unit. 61 by 2 square units. ನೀವು ಪ್ರಾಬ್ಲಮ್ಸ್ ವರ್ಟಿಸಿಸ್ ಚೇಂಜ್ ಮಾಡ್ಕೊಳ್ಳಿ. ಈಗ 3, 8, minus 4, 2, 5, 1 ಅಂತ ಇದೆ. 3, 8 ಬದಲಾಗಿ 4, 8, minus 5, 3, 6, 2 ವರ್ಟಿಸಿಸ್ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾ ಇದೆ. ಡಿಟರ್ಮಿನೆಂಟ್ ಮೆಥಡ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಫೈಂಡ್ dy over dx if 2x plus 3y is equal to sin y. ಫೈಂಡ್ dy over dx. ಡಿಫ್ರೆನ್ಷಿಯೇಟ್ ಮಾಡಿ dy over dx ಕಂಡುಹಿಡಿಯಬೇಕು. ಫಂಕ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಇಂಪ್ಲಿಸಿಟ್ ಫಂಕ್ಷನ್. Explicit functions which are always in the form of y is equal to f of x. Implicit functions which are in the form of f of xy is equal to c. f of xy is equal to c. ಅಂದರೆ y is not directly expressed. In which how to find dy over dx ಅಂದಾಗ again differentiate with respect to x. This is implicit function. Differentiate with respect to x. 2 x ಗೆ 1 ಆಗುತ್ತೆ. 3 into derivative of y with respect to x dy over dx, derivative of sin y with respect to x cos y into ಈ yಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ. ಓಕೆ, ಇದು ಭಾರಿ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ನಾವು ರಿಕ್ವೈರ್ಡ್ dy over dx ಖಂಡಿತ ಇರೋದ್ರಿಂದ dy over dx ಟೇಕ್ ಕಾಮನ್ ಫ್ಯಾಕ್ಟರ್ ರಿಮೈನಿಂಗ್ 3. ಇದು ರೈಟ್ ಸೈಡಲ್ಲಿ ಇರೋದ್ರಿಂದ ಕಾಮನ್ ತೆಗಿತಾ ಇದ್ದೀವಿ. ಮತ್ತು ಇದು dy over dx ರೈಟ್ ಸೈಡಲ್ಲಿ ಇರೋದ್ರಿಂದ ಲೆಫ್ಟಿಗೆ ಬಂದಾಗ ಪ್ಲಸ್ ಕಾಸ್ ವೈ ಮೈನಸ್ ಕಾಸ್ ವೈ ಈಸ್ ಈಕ್ವಲ್ ಟು ಇಂಡಿಪೆಂಡೆಂಟ್ ಆಫ್ dy over dx. ಯಾವುದ್ರ ಹತ್ರ dy over dx ಇಲ್ಲ, ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ dy over dx. ಅದರ ರೈಟ್ಗೆ ಹಾಕಿ -2. ರಿಕ್ವೈರ್ಡ್ dy over dx ಈಸ್ ಈಕ್ವಲ್ ಟು -2 ಬೈ ಇಲ್ಲಿ dy over dx ಇಂಟು ಅಂತ ಇರೋದ್ರಿಂದ ಈ ಟರ್ಮನ್ನು RHSನ ಡಿನೋಮಿನೇಟರ್ ಬರೀಬೇಕು 3 ಮೈನಸ್ ಕಾಸ್ ವೈ. ದಿಸ್ ಈಸ್ ರಿಕ್ವೈರ್ಡ್ dy over dx. ಈ ಥರ ಇಂಪ್ಲಿಸಿಟ್ ಫಂಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 15 ಡಿಫ್ರೆನ್ಷಿಯೇಟ್ ದ ಫಂಕ್ಷನ್. ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ನಾವು ನೇಮ್ ಕೊಟ್ಟಿಲ್ಲ, ನೀವೇ y ಬೇಕಾದ್ರೂ ತಗೊಳ್ಳಿ. y ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 9x ಪ್ಲಸ್ 5 ಹೋಲ್ ಟು ದಿ ಪವರ್ ಆಫ್ 9. ಅವರು ನೇಮ್ ಕೊಟ್ಟಿಲ್ಲ. ಇಲ್ಲಿ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ 3x ಸ್ಕ್ವೇರ್ ಮೈನಸ್ 9x ಪ್ಲಸ್ 5 ಹೋಲ್ ಟು ದಿ ಪವರ್ ಆಫ್ 9 ವಿತ್ ರೆಸ್ಪೆಕ್ಟ್ ಟು x. ನೀವು ನೇಮ್ y ಅಂತ ತಗೊಳ್ಳಿ ಅಷ್ಟೇ. ಸರ್ ನಾನು y ಬಿಟ್ಟು ಬೇರೆ ಯಾವುದೋ ತಗೊಂತೀವಿ ಸರ್, ಟೇಕ್ ಇಟ್ ಬರೋ ಒಂದು ಲೆಟರ್. ಡಿಫ್ರೆನ್ಷಿಯೇಷನ್ ಜನರಲಾಗಿ y ತಗೊಂತೇವೆ. ಇದು ಯಾವ ಥರ ಇದೆ? ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್. ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಬೇಸ್ ಇದು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಯಾವ್ದು ಬೇಕಾದ್ರೂ ಫಂಕ್ಷನ್ಸ್ ಆಗಿರಲಿ, ಪವರಲ್ಲಿ ಕಾನ್ಸ್ಟೆಂಟು. ಡಿಫ್ರೆನ್ಷಿಯೇಟ್ ಮಾಡಿ ಅಂದಾಗ ಅ ಕೈಂಡ್ ಆಫ್ ಚೈನ್ ರೂಲ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಡೆರಿವೇಟಿವ್ ಆಫ್ ದಿಸ್ ಬೇಸ್ ಎಫ್ ಆಫ್ ಎಕ್ಸ್. ಈ ಬೇಸಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಏನು ಬೇಕಾದ್ರೂ ಫಂಕ್ಷನ್ಸ್ ಇರಲಿ, ಪವರಲ್ಲಿ ಕಾನ್ಸ್ಟೆಂಟ್ ಇದ್ದಾಗ ಈ ಪವರ್ ಇಲ್ಲಿ ಬರೀತೀರಿ, ಫಂಕ್ಷನ್ ಆ್ಯಸ್ ಯೂಶುವಲ್ ಹಂಗೆ ಇರಬೇಕು. ಪವರಲ್ಲಿ n-1 ಇಂಟು ಈ ಬೇಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಬರೆದಿದ್ದೀವಿ. ಇದರಲ್ಲಿ ಬೇಸ್ ಯಾವುದು ಅಂತ ಚೆನ್ನಾಗಿ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಯಾವುದು ಅಂತ ಗೊತ್ತಿದೆ. 3x ಸ್ಕ್ವೇರ್ ಮೈನಸ್ 9x ಪ್ಲಸ್ 5 ಬೇಸ್ ಅಂತ ಬೇಕಾದ್ರೂ ಕರಿ, ಅಥವಾ ಎಫ್ ಆಫ್ ಎಕ್ಸ್ ಅಂತ ಕಾಲ್ ಇಟ್ ಆಸ್. ಪವರು ಕಾನ್ಸ್ಟೆಂಟು. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy over dx is equal to 9 into 3x square minus 9x plus 5 whole to the power of n minus 1 ಅಂದರೆ 9 minus 1 ಅಂದರೆ 8 into derivative of f of x 3x square minus 9x plus 5. ಇಲ್ಲೂ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲೂ ಮಾಡೋಕ್ಕೆ ಹೋಗಬಾರ್ದು, ಇದು ಹಂಗೆ ಇರಬೇಕು.
ನಾವು ಇನ್ನೊಂದು ಸ್ಟೆಪ್ ಬರೆದ್ರೆ dy over dx ಬರೀಲೇಬೇಕಲ್ವಾ. 9 ಇಂಟು ಡೆರಿವೇಟಿವ್ ಆಫ್ ಅಂತ ಇರೋದ್ರಿಂದ ಇನ್ನೊಂದು ಸ್ಟೆಪ್ ಬರೀಲೇಬೇಕು. 3x square minus 9x plus 5 whole to the power of 8 into what is the derivative of 3x square 6x minus what is the derivative of 9x 9 ಯಾಕಂದರೆ x ಗೆ 1 derivative of 5 is 0 because derivative of every constant is equal to 0. ಈ ಥರ ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನೋಡಿ. 3x square minus 9x plus 5 ಪವರ್ ಚೇಂಜ್ ಮಾಡ್ಕೊ. 9 ಬದಲಾಗಿ 10 11 12 100 ಯು ಕ್ಯಾನ್ ಟೇಕ್ ಎನಿ ಕಾನ್ಸ್ಟೆಂಟ್ ಇನ್ ದ ಪವರ್ 1000 99 999 ಎಷ್ಟು ಬೇಕಾದ್ರೂ ತಗೊಳ್ಳಿ, ಸೇಮ್ ಪ್ರೊಸೀಜರ್. ಅಥವಾ ಇದನ್ನು ಚೇಂಜ್ ಮಾಡ್ಕೊಳ್ಳಿ. 3x square plus 9x minus 5 4x square minus 9x plus 100 ಪ್ರಾಕ್ಟೀಸ್ ಮಾಡಿ ಒಂದು 10 ಪ್ರಾಬ್ಲಮ್ಸು. ನೆಕ್ಸ್ಟ್ 16 if y is equal to x power sin x ಫೈನ್ dy over dx. ನೋಡಿ ಈಗ ಹೇಳಿದಕ್ಕೂ ಅದಕ್ಕೂ ಡಿಫ್ರೆನ್ಸು. ಈಗ 3x square minus 9x plus 5 whole to the power of 9 ಇತ್ತು. ಬೇಸ್ ಎಕ್ಸ್ ಇದೆ, ಪವರಲ್ಲಿ ಕಾನ್ಸ್ಟೆಂಟ್ ಅಲ್ಲ ಅದು. ಬೇಸು ಮತ್ತು ಪವರ್ ಎರಡು ವೇರಿಯಬಲ್ ಇದ್ದಾಗ, ವೇರಿಯಬಲ್ ಅಂದರೆ ಎಕ್ಸು ಮತ್ತು ವೈ ಇದ್ದಾಗ ಪ್ರತಿಯೊಂದು ಮಾಡಲ್ ಪೇಪರಲ್ಲೂ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಪವರು ಮತ್ತು ಬೇಸ್ ಎರಡು ವೇರಿಯಬಲ್ ಇದ್ದಾಗ ಎಕ್ಸ್ ಎಕ್ಸ್ ವೈ ಎಕ್ಸ್ ಈ ಥರ ಇದ್ದಾಗ ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಪ್ರತಿಯೊಂದು ಮಾಡಲ್ ಪೇಪರಲ್ಲೂ ಪ್ರಾಬ್ಲಮ್ಸ್ ಮಾಡಿದ್ದೀನಿ ನಾನು. ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್. ಅಗೈನ್ ದಿಸ್ ಇನ್ ದ ಫಾರ್ಮ್ ಆಫ್ 3 ಫಾರ್ಮುಲಾ ಯೂಸ್ ಮಾಡ್ತೀವಿ. ಟೇಕ್ ಲಾಗ್ ಅನ್ನೋದು ಇಂಪಾರ್ಟೆಂಟು. ಮತ್ತು ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಮ್. ಮತ್ತು ಪ್ರೊಡಕ್ಟ್ ಯೂಸ್ ಮಾಡ್ತೀವಿ ಅಂತಲೂ ಚೆನ್ನಾಗಿ ಗೊತ್ತಿದೆ. ನಾವು ಲಾಗ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಪವರ್ ಇದ್ದರೆ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್. ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ನಾವು ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಲಾಗ್ take log on x to the power of sin x into log x. Now differentiate with respect to x. Log y ಅಂದರೆ 1 over y into dy over dx. RHS ಅಲ್ಲಿ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನು sin x, ಸೆಕೆಂಡ್ ಫಂಕ್ಷನು log x. ಫಸ್ಟ್ ಇಂಟು ಡೆರಿವೇಟಿವ್ ಆಫ್ log x 1/x ಹಿಂಗೆ ಬರಿಬೋದು ಬೇಕಾದರೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ log x. ವಾಟ್ ಇಸ್ ದ ಡೆರಿವೇಟಿವ್ ಆಫ್ sin x cos x. ನಾವು y ನ ಕ್ರಾಸ್ ಮಾಡಿ dy over dx is equal to y into sin x by x plus log x into cos x. ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು, ಯಾಕೆಂದರೆ ನಿಮಗೆ ಫಂಕ್ಷನ್ y ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿರೋದ್ರಿಂದ ಲಾಸ್ಟ್ಗೂ ಆನ್ಸರ್ dy over dx ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇರಬೇಕು. ನಾವು dy over dx is equal to ಲಾಸ್ಟ್ಗೆ y ಮೀನ್ಸ್ ಅವನೇನು ಫಂಕ್ಷನ್ ಕೊಟ್ಟಿರ್ತಾನೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಪವರ್ ಸೈನ್ ಎಕ್ಸ್ ಇಂಟು sin x by x plus log x into cos x. ಈ ಎಕ್ಸ್ ಪವರ್ ಸೈನ್ ಎಕ್ಸ್ ಮತ್ತೆ ಒಳಗಡೆ ಗುಣಿಸೋ ಅವಶ್ಯಕತೆ ಇಲ್ಲ. ಓಕೆ ಸರ್ ಗುಣಿಸಿದ ತಪ್ಪ ಸರ್ ಅಂತ ಕೇಳ್ಕೊಬೇಡಿ, ನಾಟ್ ನೆಸೆಸರಿ. ಅಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಒಂದು 10 ಪ್ರಾಬ್ಲಮ್ಸ್ ಮಾಡಿ, ಇಲ್ಲಿ 10 ಮಾಡೋದು ಪೇಪರ್ ವರ್ಕ್ ಮಾಡ್ದಂಗೆ ನೀವು. ಈಗ y is equal to ಎಕ್ಸ್ ಪವರ್ ಸೈನ್ ಎಕ್ಸ್ ಆಯ್ತಲ್ವಾ, ಎಕ್ಸ್ ಪವರ್ ಕಾಸ್ ಎಕ್ಸ್, ಎಕ್ಸ್ ಪವರ್ ಟ್ಯಾನ್ ಎಕ್ಸ್, ಎಕ್ಸ್ ಪವರ್ ಸೀಕೆಂಟ್ ಎಕ್ಸ್, ಎಕ್ಸ್ ಪವರ್ ಸೈನ್ ವರ್ಸ್ ಎಕ್ಸ್, ಎಕ್ಸ್ ಪವರ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಪವರ್ ಎಕ್ಸ್ ಕ್ಯೂಬ್. ತಿರ್ಗಿ ಮತ್ತೆ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಎಕ್ಸ್ ಜೊತೆಗೆ ಸೈನ್ ಎಕ್ಸ್ ಪವರ್ ಎಕ್ಸ್, ಕಾಸ್ ಎಕ್ಸ್ ಪವರ್ ಎಕ್ಸ್, ಟ್ಯಾನ್ ಎಕ್ಸ್ ಪವರ್ ಎಕ್ಸ್, ಕಾಟ್ ಎಕ್ಸ್ ಪವರ್ ಎಕ್ಸ್, ಲಾಗ್ ಎಕ್ಸ್ ಪವರ್ ಎಕ್ಸ್, ಸೈನ್ ವರ್ಸ್ ಎಕ್ಸ್ ಪವರ್ ಎಕ್ಸ್. ನಂಬರ್ ಆಫ್ ಮಾಡಲ್ ಪೇಪರ್ ನೀನೇ ವರ್ಕೌಟ್ ಮಾಡ್ದಂಗೆ ಆಗೋಗ್ಬಿಡುತ್ತೆ. 17. Find the intervals in which the function given by f of x is equal to x square minus 4x plus 6 is strictly increasing. ಇಲ್ಲ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಕೇಳ್ತಾರೆ, ಇಲ್ಲ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳ್ತಾರೆ. ನಾವು ಇನ್ಕ್ರೀಸನ್ನು ಕೇಳಿ ಡಿಕ್ರೀಸನ್ನು ಕೇಳಿ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ಗೆ 2x minus 4, ಎಕ್ಸ್ಗೆ 1 2x minus 4. ಫಾರ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಫಂಕ್ಷನ್ ಅಂದಾಗ ಕಂಡೀಷನ್ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0
ಎಫ್ ಡ್ಯಾಶ್ ಎಕ್ಸ್ ಅಂದರೆ 2x - 4 > 0. ಇನ್ಈಕ್ವಾಲಿಟಿ ಫಸ್ಟ್ ಪೀಸ್ನಲ್ಲೂ ಡಿಸ್ಕಸ್ ಮಾಡಿದ್ದೇವೆ. 2x - 4 ರೈಟ್ ಸೈಡ್ ಹೋದರೆ +4. ನಾವು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 2. ನಾವು x 2x/2 2 ಕ್ಯಾನ್ಸಲ್ ಆಗುತ್ತೆ. 4/2 x > 2. ಇದನ್ನು ಓಪನ್ ಇಂಟರ್ವಲ್ ಫಾರ್ಮಲ್ಲಿ ನಾವು ಫಸ್ಟ್ ಪಿ ಸಿ ಸೆಟ್ ಥಿಯರಿ ಡಿಸ್ಕಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಡಿಸ್ಕಸ್ ಮಾಡಿರ್ತಾರೆ. ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್, ಸೆಮಿ ಓಪನ್. ನಾವು x > 2 can be written as 2, infinity. Therefore, the function f is strictly increasing in the interval 2, infinity. ಅದೇ ಥರ ಸಪೋಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳಿದರೆ ಡಿಫ್ರೆನ್ಷಿಯೇಷನ್ ಆ್ಯಸ್ ಯೂಶುವಲ್ ಎಫ್ ಡ್ಯಾಶ್ ಎಕ್ಸ್ <0 ತಗೊಂತೀರಿ, ಪ್ರೊಸೀಜರ್ ಸೇಮ್ ಇರುತ್ತೆ. ನೆಕ್ಸ್ಟ್ 18 ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 + cos x into dx. ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವಿ ನೋ ದಟ್ ಐಡೆಂಟಿಟಿ ಫಾರ್ಮುಲಾ ನಾನು ಸೆಕೆಂಡ್ ಮಾಡಲ್ ಪೇಪರ್ ಹೇಳ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ದೇನೆ. sin² θ + cos² θ = 1, sin² θ = 1 - cos²θ. ವಾಟ್ ಇಸ್ ದ ಫಾರ್ಮುಲಾ ಆಫ್ sin² x? ಇನ್ ಐಡೆಂಟಿ ಫಾರ್ಮುಲಾ ಅಂದರೆ 1 - cos² x ಡಿವೈಡೆಡ್ ಬೈ 1 + cos x into dx. Now ನ್ಯೂಮರೇಟರ್ 1 - cos² x ಈಸ್ ಇನ್ ದ ಫಾರ್ಮ್ ಆಫ್ a² - b². 1 ಅನ್ನು 1² ಅಂತ ಬರ್ಕೊಬೋದು. 1² ಮೈನಸ್ ಅಲ್ಲಿಗೆ a² - b² ಅಂದರೆ a + b into a - b. 1² ಅಲ್ಲಿಗೆ a² - b². 1 + cos x into 1 - cos x ಡಿವೈಡೆಡ್ ಬೈ 1 + cos x. 1 + cos x, 1 + cos x get cancel, remaining 1 - cos x. What is the integration of 1? X. Cos x के integration of sin x plus c. X minus sin x plus c is the integration of sin² x by 1 + cos x. ಓಕೆ, ಈ ಥರ ಪ್ರಾಬ್ಲಮ್ಸ್ ಮಾಡಬೇಕು. ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಫಾರ್ಮುಲಾ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಭಾರಿ ಕಷ್ಟ. ಐಡೆಂಟಿ ಫಾರ್ಮುಲಾ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ, ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ, ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, ಅಲೈಡ್ ಆ್ಯಂಗಲ್ಸು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡ್ ಆ್ಯಂಗಲ್ಸು ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ 19 ಇಂಟಿಗ್ರೇಷನ್ ಆಫ್ x into sin 3x into dx. ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ x into sin 3x, x into sin 3x by using parts formula, by parts formula. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು x is equal to ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ಆ್ಯಸ್ ಯೂಶುವಲ್ ಹಂಗೆ ಬರೀತೀರಿ, ಸೆಕೆಂಡ್ ಫಂಕ್ಷನ್ಗೆ ಇಂಟಿಗ್ರೇಷನ್ ಮಾಡ್ತೀರಿ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಲ್ಲಿ ಏನು ಮಾಡಿರ್ತೀರಿ ಅದೇ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಡಿ ಎಕ್ಸ್ ಇಂಟಿಗ್ರೇಷನ್ ಸಿಂಬಲ್ ಇರೋದ್ರಿಂದ ಡಿ ಎಕ್ಸ್ ಬರೀಲೇಬೇಕು. ಫಸ್ಟ್ ಫಂಕ್ಷನ್ ಎಕ್ಸು, ಸೆಕೆಂಡ್ ಫಂಕ್ಷನ್ sin 3x. ನಾವು ಬೈ ಯೂಸಿಂಗ್ ಪಾರ್ಟ್ಸ್ ಫಾರ್ಮುಲಾ ಫಸ್ಟ್ ಎಕ್ಸ್ ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ sin 3x ಅಂದಾಗ ಮೈನಸ್ cos 3x by 3 ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಲ್ಲಿ ಆಲ್ರೆಡಿ ಮಾಡಿರ್ತೀವಿ ಅದೇ ಬರೀ ಮೈನಸ್ cos 3x by 3 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಡ್ರಾಪ್ ಮಾಡೋ ಇಂಟು ಡಿ ಎಕ್ಸ್. ನಾವು ಪ್ಲಸ್ ಇಂಟು ಮೈನಸ್ ಎಕ್ಸ್ cos 3x by 3 ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಒಳಗಡೆ ಪ್ಯೂರ್ಲಿ ಕಾನ್ಸ್ಟೆಂಟ್ ಇದರ ನ್ಯೂಮರೇಟ್ರಾಗಿರಲಿ ಡಿನಾಮಿನೇಟ್ರಾಗಿರಲಿ ಔಟ್ಸೈಡ್ ಬರೀಬೋದು. ರಿಮೈನಿಂಗ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿದ್ದಾನೆ, ಡಿನಾಮಿನೇಟರ್ ಔಟ್ಸೈಡ್ ಬರೆದಿದ್ದಾನೆ. ರಿಮೈನಿಂಗ್ cos 3x ಇಂಟು ಡಿ ಎಕ್ಸ್. ನಾವು ಮೈನಸ್ ಎಕ್ಸ್ cos 3x by 3 ಪ್ಲಸ್ 1/3 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ cos 3x sin 3x by 3 ಪ್ಲಸ್ ಸಿ. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರಿಬೋದು, ಮೈನಸ್ ಎಕ್ಸ್ cos 3x by 3 ಪ್ಲಸ್ sin 3x by 3 into 3 9 plus c. Final answer minus x cos 3x by 3 plus sin 3x by 9 plus c. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ ಮಾಡ್ಬೋದು ನೋಡಿ. ಎಕ್ಸ್ sin 3x, sin 2x, sin 5x, sin 6x, sin 100x, sin 1000x ಎಷ್ಟು ಬೇಕಾದ್ರೂ ತಗೊಂಡು ಮಾಡಿ. ಅದೇ ಥರ ಎಕ್ಸ್ cos 3x, cos 2x, cos 5x, cos 10x ಸೇಮ್ ಪ್ರೊಸೀಜರ್, ಇದೇ ಫಾರ್ಮುಲಾ. ಮ್ಯಾಥಮೆಟಿಕ್ಸು ಅದೇ
ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಷ್ಟೇ. ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಎಷ್ಟು ಜನ ಅನಿಸುತ್ತೆ. ನೆಕ್ಸ್ಟ್ 20th, ರೈಟ್ ದಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ xy ಇಂಟು d2y/dx² ಪ್ಲಸ್ x ಇಂಟು dy/dx² ಮೈನಸ್ y ಇಂಟು dy/dx = 0. ನಾನು ಫಸ್ಟ್ ಮಾಡಲ್ ಪೇಪರಲ್ಲೂ ಹೇಳಿದ್ದೇನೆ, ಸೆಕೆಂಡ್ ಮಾಡಲ್ ಪೇಪರಲ್ಲೂ ಇದೆ, ಡೆಫಿನೇಷನ್ಸ್ ಹೇಳಿದ್ದೇನೆ. ಹೌ ಟು ಡಿಸೈಡ್ ಆರ್ಡರ್ ಆ್ಯಂಡ್ ಡಿಗ್ರಿ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ highest order in the differential equation is called order of the differential equation. What is the definition of the degree andre power of a highest order is called degree of the differential equation. ನೀನು ಒಂದು ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದು ಅಂತ ಡಿಸೈಡ್ ಮಾಡಿದ ಮೇಲೆ ಅದರ ಪವರ್ ಏನಿರುತ್ತೋ ಅದೇ ಡಿಗ್ರಿ. ಈಗ ಇದು ಸೆಕೆಂಡ್ ಆರ್ಡರ್, ದಿಸ್ ಈಸ್ ನಾಟ್ ಸೆಕೆಂಡ್ ಆರ್ಡರ್. ನೋಡಿ, ಇದು d2y/dx², ದಿಸ್ ಈಸ್ ಸೆಕೆಂಡ್ ಆರ್ಡರ್. This is not second order, dy/dx². This is first order whole square, first order, second order. What is order? Order ಅಂದರೆ ಈ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದು? 2. ಆರ್ಡರ್ ಈಸ್ 2. ಇದಕ್ಕೆ ಪವರ್ ಏನಿದೆ? 1. ಡಿಗ್ರಿ 1. ಆರ್ಡರ್ ಈಸ್ 2, ಡಿಗ್ರಿ ಈಸ್ 1. ಓಕೆ, ಈ ಥರ ಇಷ್ಟು ಪ್ರಾಬ್ಲಮ್ಸನ್ನು ಒಂದು ಕಡೆ ವರ್ಕೌಟ್ ಮಾಡಿ ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಾನು ಒಂದೊಂದು ಪ್ರಾಬ್ಲಮ್ಸ್ಗೆ 10 ಪ್ರಾಬ್ಲಮ್ಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ, ಮಾಡಿ 100% ವಿನ್ ಆಗ್ತೀರಿ, ಸಕ್ಸಸ್ ಆಗ್ತೀರಿ ಡೆಫಿನೆಟ್ಲಿ. ಓಕೆ, ಅದಕ್ಕೆ 3 ಮಾಡಲ್ ಪೇಪರಲ್ಲಿ ಅಪ್ ಟು 20 ಕ್ವಶನ್ಸ್ವರೆಗೂ ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಮೈನಿಂಗ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ ಮತ್ತು ವಾಟ್ಸಪ್ಪು ಗ್ರೂಪ್ ಮಾಡ್ತೇನೆ. ದಯವಿಟ್ಟು ಸ್ಟೂಡೆಂಟ್ಸ್ ಟೈಮ್ ವೇಸ್ಟ್ ಮಾಡ್ದಂಗೆ, ಯಾರಾದರೂ ಸಪೋಸ್ ಪೇರೆಂಟ್ಸ್ ನೋಡಿದಾಗ ಇದನ್ನು ಅಟ್ ಪ್ರೆಸೆಂಟ್ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಬರ್ಕೊಳಕ್ಕೆ ಕೇಳಿ, ಟೈಮ್ ವೇಸ್ಟ್ ಮಾಡೋ ಬದಲು. ಬಟ್ ಅಟ್ ಪ್ರೆಸೆಂಟ್ ಸೆಕೆಂಡ್ ಪಿ ಸಿ ಯಾರು ಓದ್ತಾ ಇರಲಿ, ಅವರಿಗೆ ಮೊಬೈಲ್ ಇಲ್ಲದಲೇ ಇದ್ದರೆ ಅಥವಾ ನೋಡ್ತಾ ಇಲ್ಲ ಅಂದರೆ, ಯಾವ ಲೆಕ್ಚರಸ್ತು ಅವರು ಅವೈಲಬಿಲಿಟಿ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಾಡಲ್ ಪೇಪರ್ನ ಆ ವಿದ್ಯಾರ್ಥಿಗೆ ತಿಳಿಸಿ ನೋಡಿದಂಥವ್ರು ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಥ್ಯಾಂಕ್ ಯು.